ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವೀಗ ನೋಡ್ತೀವಿ ಶಿವಸಂಕಲ್ಪ 2025 ಶಿವರಾತ್ರಿ ಬರ್ತೀರಾ ಫೆಬ್ರವರಿ 26ಕ್ಕೆ. ಅದಕ್ಕೆ ಸಂಬಂಧಪಟ್ಟು ನೀವು ಯಾವ ಸಂಕಲ್ಪಗಳನ್ನ ಮಾಡ್ಕೋಬೋದು ನಿಮ್ಮ ಲೈಫನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಳೋದಕ್ಕೆ. ಶಿವ ಅಂದ್ರೇ ಪಾಸಿಟಿವ್ ಎನರ್ಜಿ, ಕಷ್ಟಗಳನ್ನು ದೂರ ಮಾಡ್ಕೊಳ್ಳುವಂಥದ್ದು, ಖುಷಿಯನ್ನು ನೆಮ್ಮದಿಯನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಶಾಂತಿ ಸಮಾಧಾನಗಳನ್ನು ತರುವಂಥದ್ದು ಲೈಫಲ್ಲಿ. ಈ ಥರದ ವಿಚಾರಗಳು, ಆಲೋಚನೆಗಳು ಈ ವಿಡಿಯೋದ ಫೋಕಸ್ ಆಗಿರುತ್ತೆ. ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ, ವಿಶೇಷವಾಗಿ ಮೇಷರಾಶಿಯವರಿಗೆ ಯಾವ ಥರ ನೀವು ನಿಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡ್ಕೋಬೋದು, ಮೋಟಿವೇಟ್ ಮಾಡ್ಕೋಬೋದು, ಅದ್ರ ಬಗ್ಗೆ ಇಲ್ಲಿ ಫೋಕಸ್ ಇರುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಸಂಕಲ್ಪ ಅಂದ್ರೇ ಮುಂದಾಗೋದನ್ನು ಪ್ಲ್ಯಾನ್ ಮಾಡೋದು, ಅಂದರೆ ಮನಸ್ಸಲ್ಲಿ ಅಂದ್ಕೊಳ್ಳೋದು, ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರುವಂಥ ಕನಸುಗಳನ್ನು ಡಿಪ್ಲಾಯ್ ಮಾಡೋದು ನಮ್ಮ ಲೈಫನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತೀವಿ, ಅಂದ್ಕೋಬೋದು. ಅಂದರೆ ಮುಂದೇನಾಗಬೇಕು ಅನ್ನೋದನ್ನು ಅಂದ್ಕೊಳ್ಳೋದು, ವಿಶೇಷವಾಗಿ ಪಾಸಿಟಿವ್ ವಿಚಾರಗಳು, ಅದನ್ನು ನಾವು ಕರಿತೀವಿ ಸಂಕಲ್ಪ ಅಂತ. ಶಿವ ಸಂಕಲ್ಪ ಅಂದರೆ ಶುಭ ಸಂಕಲ್ಪನೇ ಆಗಿರುತ್ತೆ, ಮತ್ತೇನೂ ಅಲ್ಲ. ಅಂದರೆ ಪಾಸಿಟಿವ್ ಆಗಿ ಮಾಡೋ ವಿಚಾರಗಳ ಬಗ್ಗೆ ಆಲೋಚನೆ ಮಾಡೋದು, ಅಥವಾ ಪ್ಲ್ಯಾನಿಂಗ್ ಮಾಡೋದು, ಅಥವಾ ಏನು ಮಾಡಬೇಕು ಅನ್ನೋದು, ಆ ಥರದ ವಿಚಾರಗಳು ಇಲ್ಲಿರ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದರೆ. ಶಿವ ಸಂಕಲ್ಪದ ಫಸ್ಟ್ ಪಾಯಿಂಟು, ನಿಮ್ಮ ಸಿಂಬಲ್ ಏನಿರುತ್ತೆ ಈ ಒಂದು ಟೈಮಲ್ಲಿ ಅನ್ನೋದು. ಯಾವುದನ್ನಾದ್ರೂ ಒಂದು ವಿಷಯವನ್ನು ನೀವು ಮೆಡಿಟೇಟ್ ಮಾಡಬೇಕು ಅಂದ್ಕೊಂಡ್ರೆ, ಅಥವಾ ಆ ವಿಚಾರದ ಬಗ್ಗೆ ಹೆಚ್ಚೆಚ್ಚು ಥಿಂಕ್ ಮಾಡಬೇಕು ಅಂತ ನೀವು ಆಲೋಚನೆ ಮಾಡೋದಾದರೆ, ಅಂಥ ಒಂದು ವಿಷಯ ಇರುತ್ತೆ ಕೈಲಾಸ ಪರ್ವತ. ಶೈವಿಸಮ್ಗೆ ಸಂಬಂಧಪಟ್ಟ ಒಂದು ಭಾಳ ಸುಪ್ರೀಂ ಥಾಟ್ ಇದು. ಕೈಲಾಸ ಪರ್ವತ ಅನ್ನೋದು ಜಗತ್ತಿನ ಎನರ್ಜಿ ಸೆಂಟರ್, ಅಸಾಧಾರಣ ಶಕ್ತಿಗಳ ಒಂದು ಕೇಂದ್ರ ಬಿಂದು ಅಂತ ಈ ಕೈಲಾಸ ಪರ್ವತವನ್ನು ಕರೀತಾರೆ. ಇದನ್ನು ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ, ಬಹಳಷ್ಟು ಕೆಲಸಗಳು, ಸಂಕಲ್ಪಗಳು ಕೈಗೂಡ್ತವೆ. ಅಥವಾ ನೀವೇನೇನು ಅನ್ಕೋತೀರೋ ಅದನ್ನು ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತೆ. ಫಸ್ಟ್ ನೀವು ಮಾಡಬೇಕಲ್ವ. ಅದೃಷ್ಟ ನಿಮ್ಗೆ ಚೆನ್ನಾಗಿ ಮಾಡ್ಕೊಡುತ್ತೋ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಮೊದಲು ನಿಮ್ಮ ಕೈಯಿಂದ ಒಂದು ಪ್ರಯತ್ನ ಅನ್ನೋದಾಗಬೇಕು. ಆ ಪ್ರಯತ್ನದ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಇದೇ ನೋಡಿ ಫಸ್ಟ್ ಪಾಯಿಂಟ್, ಕೈಲಾಸ ಪರ್ವತ. ಈ ಪರ್ವತದ ಪೋಸು ತಾಡಾಸನ ಅಂತ ಕರಿತೀವಿ, ಭಾಳ ಇಂಪಾರ್ಟೆಂಟ್ ಇದು ಯೋಗದಲ್ಲಿ. ಭಾಳ ಸಿಂಪಲ್ ಕೂಡ ಹೌದು. ಪಾದಗಳ ಮಧ್ಯೆ ಒಂದು ಸಾಧ್ಯದಷ್ಟು ಕಮ್ಮಿ ಗ್ಯಾಪು, ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಪಾದಗಳನ್ನ ಜೋಡಿಸೋದಾದರೆ ಜೋಡಿಸ್ಬೋದು ಒಂಚೂರು. ಕೈಗಳನ್ನು ಮೇಲಕ್ಕೆತ್ತೀರಾ ಈ ಥರ, ಬೆರಳುಗಳನ್ನ ಇಂಟರ್ಲಾಕ್ ಮಾಡ್ತೀರಾ, ತಲೆ ಮೇಲೆ ಇಟ್ಕೋತೀರಾ. ಆಮೇಲೆ ಹಿಮ್ಮಡಿಗಳನ್ನ ಮೇಲಕ್ಕೆತ್ತೀರಾ, ಕೈಗಳನ್ನ ಕೂಡ ಮೇಲಕ್ಕೆತ್ತೀರಾ, ಹಸ್ತಗಳನ್ನು ಆಕಾಶಕ್ಕೆ ತೋರಿಸ್ತೀರಾ. ಈ ಥರ ನಿಂತ್ಕೊಳ್ಳೋದು. ಉಸಿರನ್ನು ಒಳಗೆ ಕೇಳ್ಕೊಳ್ತಾ, ಉಸಿರನ್ನು ಹೊರಗಡೆ ಬಿಡ್ತಾ, ಹಸ್ತವನ್ನು ಮತ್ತೆ ವಾಪಸ್ ತಲೆ ಮೇಲೆ ಇರ್ತೀರಾ. ಅಲ್ಲಿಂದ ರಿಲ್ಯಾಕ್ಸಿಂಗ್ ಪೊಸಿಷನ್ಗೆ ಬರ್ತೀರಾ. ಇದನ್ನು ನಾವು ಕರಿತೀವಿ ತಾಡಾಸನ ಅಂತ. ಇಂಗ್ಲೀಷಲ್ಲಿ ಹೇಳ್ತಾರೆ ಮೌಂಟನ್ ಪೋಸ್. ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ತಿಳ್ಕೊಳ್ಬೇಕು ಅಂದರೆ, ನೋಡಿ ಸ್ನೇಹಿತರೆ, ಕಾಲಚಕ್ರ ತಿರುಗ್ತಾ ಇದೆ, ಒಂದು ರೌಂಡ್ ಹಾಕುತ್ತೆ ಹೆಂಗಿದ್ರು. ಈ ರೌಂಡ್ ಹಾಕೋ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ ಕಾಲಚಕ್ರದ ಮೇಲ್ಭಾಗದಲ್ಲಿ. ಈ ಮೇಷರಾಶಿ ಅನ್ನೋದು ಈ ಥರ ತಿರುಗ್ತಾ ಪರಿಭ್ರಮಣಗೊಳ್ತಾ ನಿಧಾನವಾಗಿ ಕೆಳಗಡೆ ಬರೋದಕ್ಕೆ ಶುರು ಆಗುತ್ತೆ. ಕೆಳಗಡೆ ಬಂದಾದಮೇಲೆ ಮತ್ತೆ ಮೇಲ್ಗಡೆ ಹೋಗಲೇಬೇಕಲ್ವ. ಕೆಳಗಡೆ ಬಂದಿರೋದು ಮತ್ತೆ ಮೇಲ್ಗಡೆ ಹೋಗುತ್ತೆ. ನೀವೀಗಿದ್ದೀರಾ ಟಾಪಲ್ಲಿ, ಕೆಳಗಡೆ ಬರಬೇಕು ಇನ್ನು ಮುಂದೆ. ಅಂದರೆ ಪ್ರಪಾತ ಅಂತ ಹೇಳ್ತಾ ಇಲ್ಲ, ಎದುರುಗಡೆ ಏನೋ ಒಂದು ಕಾಣ್ತಿದೆ, ಡೌನೋ ಅಥವಾ ಹಂಪೋ, ಸ್ಪೀಡ್ ಬ್ರೇಕರೋ, ಏನೋ ಒಂದು, ಒಟ್ಟಿನಲ್ಲಿ ಸ್ವಲ್ಪ ವ್ಯತ್ಯಯ ಆಗೋದಿದೆ ನಿಮ್ಮ ಲೈಫಲ್ಲಿ ಮುಂಬರುವ ದಿನಗಳಲ್ಲಿ. 7.5 ಇರ್ಬೋದು, ದ್ವಿತೀಯದಿಂದ ತೃತೀಯಕ್ಕೆ ಹೋಗೋ ಗುರು ಇರ್ಬೋದು. ಒಂದಷ್ಟು ಬೆಳವಣಿಗೆಗಳನ್ನ ಇನ್ನು ಮುಂದೆ ನೀವು ಕಾಣಬೇಕಾಗತ್ತೆ. ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟು ಮೌಂಟನ್ ಫೋರ್ಸ್ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಕೊಡುವಂಥ ಒಂದು ಅಂಶ ಆಗಿರುತ್ತೆ. ಹಾಗೆಯೇ ಇದೇ ವ್ಯಾಯಾಮವನ್ನು ಮಾಡಿ ಕೈಲಾಸ ಪರ್ವತವನ್ನು ಮನಸ್ಸಲ್ಲಿ ಅಂದ್ಕೊಳ್ತಾ ಇರಿ. ಯಾವಾಗ ನಿಮಗೆ ಕಾನ್ಫಿಡೆನ್ಸ್ ಅವಶ್ಯಕತೆ ಇದೆ, ಇನ್ನಷ್ಟು ಮತ್ತಷ್ಟು ವಿಚಾರಗಳನ್ನ ಪಾಸಿಟಿವ್ ಆಗಿ ನೋಡಬೇಕು ಅಂಥ ಒಂದು ಸಾಮರ್ಥ್ಯ ನಿಮ್ಗೆ ಬೇಕು ಅಂತ ಅಂದ್ಕೊಳ್ಳೋದಾದರೆ ಭಾಳ ಇಂಪಾರ್ಟೆಂಟು ಇದೆರಡು ವಿಚಾರಗಳು. ಮೂರನೇ ಅಂಶ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಅದು ಕೂಡ ಮಾಡಲೇಬೇಕಾಗಿರೋದು. ನಾವು ಯಾವಾಗಲೂ ಅಂದ್ಕೋತೀವಿ ಯಾವುದೋ ಒಂದು ವಿಷಯದಲ್ಲಿ 100% ನಮ್ಮ ಕೆಲಸ ಆಗುತ್ತೆ ಅಂತ. ಬಟ್ ಈ ಅಸೆಸ್ಮೆಂಟ್ ರಾಂಗ್ ಆಗುತ್ತೆ ಭಾಳಷ್ಟು ಸಂದರ್ಭಗಳಲ್ಲಿ. ಅಂದರೆ 100% ಅಂತ ಅಂದ್ಕೊಂಡಾಗಲೂ ಕೂಡ 90ನೋ 80ನೋ ನಮ್ಮ ಹತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಭಾಳಷ್ಟು ಜನರ ಹತ್ರ 75 ಅಥವಾ 60ಗಿಂತಲೂ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಸೊ ಅದು ಅವರವರ ಕೆಪಾಸಿಟಿಗೆ, ಅವರವರ ಫೋಕಸ್ಗೆ ಬಿಟ್ಟಿರೋ ವಿಷಯ ಆಗಿರುತ್ತೆ. ಬಟ್ ಇಲ್ಲಿ ನಾನು ಹೇಳ್ತಾ ಇರೋದು ಇನ್ ಜನರಲ್ ಆಗಿ, ನೀವು 100% ಇದು ಕೈಗೂಡುತ್ತೆ, ಇದು ಹೀಗೆ ಆಗುತ್ತೆ, ಇದರಲ್ಲಿ ನನಗೆ ಲಾಭ ಆಗುತ್ತೆ ಅಂತ ಯಾವುದೋ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ
ದಯವಿಟ್ಟು ಅದನ್ನು ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೋಬೇಡಿ ಹೊಸ ವರ್ಷದಲ್ಲಿ. ಸೊ ನಿಮ್ಮ ಸಂಕಲ್ಪ ಏನಿರಬೇಕು ಅಂದರೆ ಪ್ರಯತ್ನಗಳನ್ನು ನೀವು ಮಾಡಲೇಬೇಕು. ಯಾವುದೇ ವಿಚಾರ ಆದರೂ ಕೂಡ ಹೆಚ್ಚೆಚ್ಚು ಪ್ರಯತ್ನಗಳನ್ನು ಮಾಡಬೇಕು. ಬಟ್ ಎಕ್ಸ್ಪೆಕ್ಟೇಷನನ್ನು ಕಡಿಮೆ ಇಟ್ಕೋಬೇಕು. 100% ಅಂತ ಅಂದ್ಕೋಬಾರ್ದು ಯಾವುದೇ ವಿಚಾರ ಕೂಡ. ಒಂದು 60%, 70% ಅಂತ ಅಂದ್ಕೋಬೇಕು. ಅದು ನಿಮಗೆ ಬಹಳಷ್ಟು ನೆಮ್ಮದಿಯನ್ನು ತಂದುಕೊಡುತ್ತೆ. ಅಂದರೆ ಹೆಚ್ಚು ಪ್ರಯತ್ನ ಮಾಡೋದಕ್ಕೆ ಸಾಧ್ಯನೂ ಆಗುತ್ತೆ. ಅಂದರೆ ಎಲ್ಲಾದರೂ ಕೈಕೊಟ್ಟು ಬಿಡ್ಬೋದು, ನಾನು ಅಂದ್ಕೊಂಡಿದ್ದು ತಪ್ಪಾಗ್ಬೋದು ಅನ್ನೋ ಭಾವನೆ ಬಂದಾಗ ನಾವು ಸ್ವಲ್ಪ ಹುಷಾರಾಗಿರ್ತೀವಿ. ಆ ಥರದ ಒಂದು ಎಚ್ಚರಿಕೆ ನಿಮ್ಗೆ ಅವಶ್ಯಕತೆ ಇರುತ್ತೆ. ಸೊ ನಿಮ್ಮ ಕೆಪಾಸಿಟಿಯನ್ನು, ನಿಮ್ಮ ಯೋಜನೆಗಳನ್ನು, ನೀವು ಮಾಡೋ ಪ್ರಯತ್ನಗಳನ್ನು, ಹಾಗೆ ಅದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಸಿಗ್ಬೋದು ಅನ್ನೋ ನಿಮ್ಮದೇ ಒಂದು ಅಸೆಸ್ಮೆಂಟನ್ನು ಮತ್ತೆ ನೀವು ಆಲೋಚನೆ ಮಾಡ್ಕೊಳ್ಳೋದು, ಮತ್ತೆ ನೀವು ಪ್ಲ್ಯಾನಿಂಗನ್ನು ಕರೆಕ್ಟಾಗಿ ಮಾಡ್ಕೊಳ್ಳೋದು, ಇದು ಹೆಚ್ಚೆಚ್ಚು ನಿಮ್ಮನ್ನು ಫುಲ್ಫಿಲ್ಮೆಂಟ್ ಕಡೆ ತೊಗೊಂಡೋಗುತ್ತೆ. ಯಾವುದನ್ನು 100% ಅಂತ ಅಂದ್ಕೋಬೇಡಿ. ಈ ಒಂದು ಪೀರಿಯಡಲ್ಲಿ ಬಹಳಷ್ಟು ವಿಚಾರಗಳು 10% ಅಂತೆ ಕಡಿಮೆ ಆಗ್ತಾ ಬರ್ತವೆ. ಅಂದರೆ ಚಾನ್ಸಸ್ಸು, ಸಕ್ಸಸ್ ರೇಟು, ಸ್ಟ್ರೈಕ್ ರೇಟ್ ಅಂತ ಕರಿತೀವಿ, ಅದು ಕಡಿಮೆ ಆಗ್ತಾ ಬರುತ್ತೆ ಮುಂಬರುವ ದಿನಗಳಲ್ಲಿ. ಆ ಕಡಿಮೆ ಆಗೋ ಪ್ರೊಸೆಸ್ ಅನ್ನೋದು ಸ್ಲೋ ಆಗಿರುತ್ತೆ. ಹಾಗೆ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ವೇರಿ ಆಗುತ್ತೆ. ಯಾವಾಗ ಆಗುತ್ತೆ ಅನ್ನೋದು ಕೂಡ ಅವರವರ ಅದೃಷ್ಟ, ಅವರವರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಥರ ಇರುತ್ತೆ. ಹಾಗೇನೇ ಸ್ನೇಹಿತರೆ, ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟು, ಯಾವಾಗಲೂ ಪ್ರಯತ್ನ ಮಾಡೋ ಒಂದು ಅಭ್ಯಾಸ ನಿಮಗಿರುತ್ತೆ ಮೇಷರಾಶಿಯವರಿಗೆ. ಅಂದರೆ ಸತತವಾಗಿ ಪ್ರಯತ್ನ ಮಾಡ್ತಾ ಇರೋದು, ಸಣ್ಣ ಸಣ್ಣ ಚಾನ್ಸ್ಗಳನ್ನು ಕೂಡ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡೋದು. 10% ಚಾನ್ಸ್ ಇರುತ್ತೆ ಯಾವುದೋ ಒಂದು ವಿಷಯ, ಅದಕ್ಕೂ ಟ್ರೈ ಮಾಡ್ತೀರಾ. 20% ಚಾನ್ಸ್ ಇರುತ್ತೆ, ಅದಕ್ಕೂ ಟ್ರೈ ಮಾಡ್ತೀರಾ. 5%, 1% ಈ ಥರದ ಪ್ರಯತ್ನಗಳನ್ನು ಕೂಡ ಜೀವನದಲ್ಲಿ ಮಾಡ್ದೇನೆ ಎಲ್ಲ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ಸನ್ನಿವೇಶ, ಸಂದರ್ಭಗಳು ಇಂಪಾರ್ಟೆಂಟ್ ಆಗ್ತವೆ. ಯಾವುದೋ ಕೆಲಸ ಹುಡುಕ್ತಿರೋ ವ್ಯಕ್ತಿಗೆ 1% ಚಾನ್ಸ್ ಇರಲ್ಲ, ಬಟ್ ಅವನು ಅಪ್ಲೈ ಮಾಡಲೇಬೇಕು, ಇಂಟರ್ವ್ಯೂ ಕೂರಲೇಬೇಕು, ಏನು ಪ್ರಯತ್ನನೋ ಕೈಯಲ್ಲಿ ಏನು ಸಾಧ್ಯನೋ ಅದು ಮಾಡಲೇಬೇಕಾಗತ್ತೆ. ಅದು ಬೇರೆ ಪ್ರಶ್ನೆ. ಅನಿವಾರ್ಯ ಇದ್ದಾಗ ಎಲ್ಲದನ್ನು ಪ್ರಯತ್ನ ಮಾಡಬೇಕು. ಸಾಧ್ಯ ಆದಷ್ಟು ಹೆಚ್ಚೆಚ್ಚು ಪ್ರಯತ್ನಗಳನ್ನು ಮಾಡಬೇಕು. ಪ್ರಯತ್ನಗಳು ನಮಗೆ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಹೋಗ್ತವೆ. ಇದು ಅನಿವಾರ್ಯತೆ ಇರುವಾಗ. ಹಾಗಂತ ಕೆಲವೊಂದು ವಿಚಾರಗಳು ಅಷ್ಟೊಂದು ಅನಿವಾರ್ಯ ಆಗಿರೋದಿಲ್ಲ. ಆದರೂ ಕೂಡ ಹಲವಾರು ಪ್ರಯತ್ನ ಮಾಡೋ ವ್ಯಕ್ತಿಗಳನ್ನ ನಾವು ನೋಡ್ತೀವಿ. 10% ಚಾನ್ಸ್ ಇರುತ್ತೆ, ಯಾವುದೋ ಒಂದು ಶೇರಲ್ಲಿ ಯಾರೋ ಹೇಳ್ತಾರೆ ಅಂತ ಇನ್ವೆಸ್ಟ್ ಮಾಡೋದು, ಯಾವುದೋ ಒಂದು ಜಾಗವನ್ನು ದಿಢೀರಾಗಿ ತೊಗೊಂಡ್ಬಿಡೋದು. ಈ ಥರ ಸಡನ್ನಾಗಿ ಧುಮ್ಕೋ ಪ್ರಯತ್ನಗಳನ್ನ ಕೈ ಬಿಡಬೇಕು ನೀವು. ಯಾಕೆಂದರೆ ಈ 10% ಚಾನ್ಸ್ ಇರೋ ಪ್ರಯತ್ನಗಳು ಭಾಳಷ್ಟು ಸಲ ಲಾಸ್ಗಳನ್ನ ಉಂಟು ಮಾಡ್ತವೆ. ಫೈನಾನ್ಷಿಯಲ್ ಲಾಸ್ ಆಗದೇ ಇದ್ದರೂ ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರಯತ್ನ, ಅಂದರೆ ನಿಮ್ಮ ಬ್ರೈನ್ ಕ್ಯಾಪಿಟಲ್ ಇರುತ್ತೆ, ಮನಸ್ಸಿನ ಒಂದು ಶಕ್ತಿ ಇರುತ್ತೆ, ಬುದ್ಧಿಶಕ್ತಿ ಇರುತ್ತೆ, ಅದನ್ನು ಸುಮ್ಮನೆ ಇನ್ವೆಸ್ಟ್ ಮಾಡಿಕೊಂಡು, ಅಂದರೆ ಎಲ್ಲೆಲ್ಲೋ ಹಾಕ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಇದು ತಪ್ಪು ಈ ಒಂದು ಸಂದರ್ಭದಲ್ಲಿ. ಇದು ನಿಮಗೆ ನಾನು ಹೇಳುವಂಥ 4ನೇ ಪಾಯಿಂಟ್ ಆಗುತ್ತೆ. ಕೇರ್ಫುಲ್ ಆಗಿರಿ, ಚಾನ್ಸಸ್ಸನ್ನು ನೋಡಿ. ಒಂದು 50% ಚಾನ್ಸ್ ಆದರೂ ಇದೆಯಾ ಅಟ್ಲೀಸ್ಟು. ಅಂದರೆ ಈಗ 90, 100 ಅಂತ ಅಂದ್ಕೊಳ್ಳುವಾಗ ಅದು 60, 70ಗೆ ಬರುತ್ತೆ. 50% ಆದರೂ ಇದ್ದರೆ ಅದನ್ನು ಎಲ್ಲೋ ಒಂದು ಕಡೆ ಜಾಸ್ತಿ ಎಫರ್ಟ್ ಹಾಕಿ 60ಗೆ ತೊಗೊಂಡೋಗೋ ಚಾನ್ಸಸ್ ಇರುತ್ತೆ, ಇರೋಲ್ಲ ಅಂತ ಹೇಳೋದಿಲ್ಲ. ಬಟ್ 40, 30 ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಅದಾದರೂ ಒಂದು ಲೆಕ್ಕದಲ್ಲಿ ಓಕೆ, ಒಂದು ಮಟ್ಟಕ್ಕೆ ಎಕ್ಸ್ಪೀರಿಯೆನ್ಸ್ ಕೊಡ್ಬೋದು ಅಂತ ಅಂದ್ಕೊಂಡು ನೀವು ಆ ಪ್ರಯತ್ನವನ್ನು ಮಾಡ್ಬೋದು. ಬಟ್ ಈ ಲೂಸ್ ಚಾನ್ಸಸ್ಗಳು 5%, 10% ಈ ಥರದ ಚಾನ್ಸಸ್ಗಳನ್ನು ಮಾಡಬಾರ್ದು. ವಿಶೇಷವಾಗಿ ಅನಿವಾರ್ಯ ಇಲ್ಲದೆ ಇರೋ ಸಂದರ್ಭಗಳಲ್ಲಿ. ಅನಿವಾರ್ಯ ಇದ್ದರೆ 1-10 ಎಫರ್ಟ್ ಹಾಕಿ, ಬೇಡ ಅಂತ ಹೇಳೋದಿಲ್ಲ. ಅನಿವಾರ್ಯ ಅಲ್ಲದೆ ಇರುವಾಗ ಸ್ವಲ್ಪ ಅದನ್ನು ಪಕ್ಕಕ್ಕೆ ತಳ್ಳಿ, ಯಾವ್ದು ಅನಿವಾರ್ಯನೋ ಅದನ್ನು ಮಾತ್ರ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಇದು ನಿಮ್ಮನ್ನು ಟೈಮು, ಎಫರ್ಟು, ಹಾಗೆಯೇ ತ್ಯಾಜ್ಯ ಅಂದರೆ ವೇಸ್ಟ್ ಆಗೋದು, ಭಾಳಷ್ಟು ವೇಸ್ಟ್ಗಳಾಗ್ತವೆ, ಅದರಿಂದ ತಪ್ಪಿಸುತ್ತೆ. ಹಾಗೆಯೇ ಕೈಲಾಸ ಪರ್ವತ ಅಂತಂದರೆ ಮಹತ್ವಾಕಾಂಕ್ಷೆ. ಗೋಡೆಯನ್ನು ಹತ್ತುವಂಥ ಒಂದು ಪ್ರಾಣಿ ಟಗರು. ಗೋಡೆಗಳನ್ನು ಏರುತ್ತೆ ಅದು. ಕೋಟೆ ಗೋಡೆ ಇರ್ಬೋದು, ಯಾವುದೋ ಒಂದು ಹಳೆ ಬಿಲ್ಡಿಂಗ್ ಇರ್ಬೋದು, ಅದರ ಗೋಡೆಗಳನ್ನು ಹತ್ತಿ ಟೆರೇಸ್ ಮೇಲೆ ಹೋಗಿ ಅಲ್ಲೇನಾದರೂ ಸಜ್ಜಾದ ಮೇಲೋ ಇನ್ನೆಲ್ಲೋ ಹುಲ್ಲು ಬೆಳ್ಕೊಂಡಿದ್ರೆ ಅದನ್ನು ತಿನ್ನೋದನ್ನು ನಾವು ನೋಡ್ತೀವಿ. ಅಂದರೆ ಏನೋ ಒಂದು ಸಣ್ಣ ಪುಟ್ಟ ಮರದ ಕೊಂಬೆನೋ ಏನೋ ಒಂದು ಸಿಗತ್ತೆ ಅಂತಾದರೆ ಎಲ್ಲಿ ಬೇಕಾದರೂ ಹತ್ಕೊಳ್ಳುತ್ತೆ ಟಗರು. ಮಹತ್ವಾಕಾಂಕ್ಷೆ, ಎಕ್ಸ್ಪೆಕ್ಟೇಷನ್ಸ್, ಇದೆರಡು ಬಹಳ ಸಹಜವಾದ ಸ್ವಭಾವ ಮೇಷರಾಶಿಯವರಿಗೆ. ಇಲ್ಲಿ ಸ್ವಲ್ಪ ನಿಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನ ಕಟ್ ಮಾಡ್ಕೊಳ್ಳೋದು. ಹಾಗಂತ ಆಲೋಚನೆಗಳು ಹೈಯೇ ಇರಲಿ, ಬೇಡ ಅಂತ ಹೇಳೋದಿಲ್ಲ. ಅಂದರೆ ಉನ್ನತವಾದ ಆಲೋಚನೆಗಳು, ಉನ್ನತವಾದ ವಿಚಾರಗಳು, ಆದರ್ಶಗಳು ಎಲ್ಲ ಇರಲಿ. ಬಟ್ ನಿರೀಕ್ಷೆಗಳು, ಯಾಕೆಂದರೆ ನೋಡಿ, ಈ ಶನಿ ಮತ್ತು ಗುರುವಿನ ಒಂದು ಕಾಂಬಿನೇಷನ್ ಹೇಳ್ತಾ ಇದೆ, ಬಹಳ ಸಾಹಸಮಯವಾಗಿರುತ್ತೆ ಜೀವನ. ಹಾಗಂತ ನಿಮ್ಮ ಹತ್ರ ಸಾಧನೆಮಯವಾಗಿರೋದಿಲ್ಲ, ಸಾಹಸಮಯವಾಗಿರುತ್ತೆ. ಅಚೀವ್ಮೆಂಟ್ಗಳಾಗೋದಿಲ್ಲ, ಅಚೀವ್ಮೆಂಟ್ಗಳು ಸ್ಲೋ ಆಗ್ತಾ ಬರ್ತವೆ. ಸೊ ಇದು ಯಾಕೆ ಅಂತ ನೀವು ಕೇಳೋದಾದರೆ, ಒಂದು ಟೈಮ್ ಇರುತ್ತೆ ಪ್ರಯತ್ನಗಳನ್ನು ಮಾಡೋದು ಲೈಫಲ್ಲಿ, ಮತ್ತೊಂದು ಟೈಮ್ ಇರುತ್ತೆ ಫಲಗಳನ್ನು ಅನುಭವಿಸೋದು. ಈಗ ಹೆಚ್ಚೆಚ್ಚು ಪ್ರಯತ್ನಗಳನ್ನು ಮಾಡುವಂಥ ಒಂದು ಟೈಮ್ ಇದು. ಸಿನ್ಸಿಯರ್ ಎಫರ್ಟ್ಗಳು, ಸೀರಿಯಸ್ ಎಫರ್ಟ್ಗಳು, ಮುಂದಿನ ಒಂದು
ಬದುಕಿಗಾಗಿ ಬಂಡವಾಳಗಳನ್ನು ಹೂಡುವಂಥದ್ದು. ಈ ಥರದ ಟೈಮ್ ಇದು ನಿಜ. ಹಾಗಂತ ಪ್ರಯತ್ನಗಳು ಭಾಳ ಕಾಂಕ್ರೀಟ್ ಆಗಿರಬೇಕು, ಸಾಲಿಡ್ ಆಗಿರಬೇಕು, ಪ್ಲ್ಯಾನಿಂಗ್ ಭಾಳ ಅಕ್ಯುರೇಟ್ ಆಗಿರಬೇಕು, ಸೀರಿಯಸ್ ಎಫರ್ಟ್ಗಳಾಗಬೇಕು ನಿಜ. ಬಟ್ ನಂಬರ್ ಆಫ್ ಎಫರ್ಟ್ಸು ತುಂಬ ಕಡಿಮೆ ಇರಬೇಕು, ವಿಶೇಷವಾಗಿ ಆಲ್ರೆಡಿ ಸಾಧನೆಯ ಹಾದಿಯಲ್ಲಿರೋ ವ್ಯಕ್ತಿಗಳಿಗೆ. ಹಾಗಂತ ಏನನ್ನೂ ಮಾಡೋಕ್ಕಾಗಿಲ್ಲ, ಅನಿವಾರ್ಯ ಇದೆ, ಲೈಫ್ಗೆ ಬೇಕು ಅನ್ನೋ ವ್ಯಕ್ತಿಗಳು ಒಂದಲ್ಲ 10 ಪ್ರಯತ್ನಗಳನ್ನ ಮಾಡಿ, ಸಣ್ಣ ಪುಟ್ಟ ಚಾನ್ಸ್ಗಳಿದ್ರು ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ, ಅದು ಒಳ್ಳೆಯದೇ. ಇನ್ನು 6ನೇ ಪಾಯಿಂಟ್ ಸ್ನೇಹಿತರೆ, ಇಂಪಾರ್ಟೆಂಟ್ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡೋದು, ಒಂದು ಮಾತಿದೆ, ಮುಂಬರುವ ಲೈಫ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು, ಕಳೆದು ಹೋಗುತ್ತದೆ ಅನ್ನೋದು ನೀವು ನೆನ್ಪಿಟ್ಕೊಳ್ಳೇಬೇಕು. ಇದು ಕೂಡ ಒಂದು ಶುಭ ಸಂಕಲ್ಪ, ಶಿವ ಸಂಕಲ್ಪ ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ಕಳೆದು ಹೋಗುತ್ತದೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಯಾವುದೋ ಒಂದು ಕಷ್ಟದ ಫೇಸಲ್ಲಿ ನೀವು ಕಳೀತಾ ಇದ್ದರೆ, ಲೈಫನ್ನು ಕಷ್ಟಗಳು ಬರ್ತಾಯಿದ್ರೆ ನೆನ್ಪಿಟ್ಕೋಬೇಕು, ಅದು ಕಳೆದು ಹೋಗುತ್ತದೆ, ಅದು ಆ ಥರ ಇರೋದಿಲ್ಲ ಅಂತ. ಇನ್ನು ಮೇಷರಾಶಿಯವರಿಗೆ ದ್ವಿತೀಯದಲ್ಲಿ ಗುರು, ಲಾಭದಲ್ಲಿ ಶನಿ, ಇಷ್ಟೆಲ್ಲ ಇರುವಾಗ ಏನು ಕಷ್ಟಗಳಿರೋದಿಲ್ಲ ಅಂತ ಅಂದ್ಕೊಳ್ಳೋದಾದರೆ, ಅಥವಾ ಒಂದಷ್ಟು ಜನ ಆದರೂ ಖುಷಿಯಿಂದಿದ್ದಾರೆ ಅಂತ ಅಂದ್ಕೊಳ್ಳೋದಾದರೆ, ಆ ಖುಷಿಯಿಂದಿರೋ ವ್ಯಕ್ತಿಗಳು ಭಾಳ ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ ಎಲ್ಲವೂ ಕಳೆದು ಹೋಗುತ್ತದೆ, ಒಳ್ಳೆಯದು ಕೂಡ ಕಳೆದು ಹೋಗುತ್ತದೆ, ಕೆಟ್ಟದ್ದು ಕೂಡ ಕಳೆದು ಹೋಗುತ್ತದೆ. ಇದು ಆಲ್ರೆಡಿ ಫಲಗಳನ್ನು ಅನುಭವಿಸ್ತಾ ಇರೋ ವ್ಯಕ್ತಿಗಳಿಗೆ, ಅಂದರೆ ಏನೋ ಒಂದು ಸಿಗ್ತಾ ಇದೆಯಪ್ಪ ನಂಗೆ ಲೈಫಲ್ಲಿ, ಚೆನ್ನಾಗಿದೆ, ಓಕೆ ನಡೀತಿದೆ ಲೈಫು ಅಂತ ಅಂದ್ಕೊಳ್ಳೋ ವ್ಯಕ್ತಿಗಳಿಗೆ ಹೇಳೋ ವಿಷಯ, ಅಹಂಕಾರ ಪಡಬೇಡಿ ನಿಮ್ಮ ಜೀವನದ ಸ್ಥಿತಿಗತಿಗಳ ಬಗ್ಗೆ. ಹಾಗೆಯೇ ಎಚ್ಚರವನ್ನು ತಪ್ಪಬೇಡಿ, ಅಂದರೆ ಓವರ್ ಕಾನ್ಫಿಡೆನ್ಸಿಂದ ಅತಿಯಾಗಿ ಏನೋ ಒಂದನ್ನು ಮಾಡೋದು, ಅದು ಮಾಡಬಾರ್ದು. ಮೊದಲೇ ಹೇಳಿದ್ದೀನಿ ಆ ವಿಚಾರವನ್ನು. ಸೊ ಎಚ್ಚರ ತಪ್ಪಬಾರ್ದು, ಅಹಂಕಾರ ಪಡಬಾರ್ದು, ಲೈಫನ್ನು ತುಂಬ ಈಸಿಯಾಗಿ ತಗೊಳ್ಳೋದಕ್ಕೆ ಹೋಗಬಾರ್ದು. ಯಾವ ಸಂದರ್ಭ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ಆ ಸಂದರ್ಭಕ್ಕಾಗಿ ರೆಡಿಯಾಗಿ ಲೈಫನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ನಿಮಗೆ ಈ ಶಿವಸಂಕಲ್ಪದ 6 ಪಾಯಿಂಟ್ಗಳು ಮಾರ್ಗದರ್ಶನ ನೀಡ್ಬೋದು ಅಂತ ನಿರೀಕ್ಷಿಸ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.